ಸಿಎಂ ವರ್ಸಸ್ ಪಿಎಂ, ಸಿಎಂ ವರ್ಸಸ್ ನರೇಂದ್ರ ಮೋದಿ, ಯಾರು ಹೆಂಗೆ ಸಖತ್ ಟ್ರೋಲ್. ಸಿಎಂ ಸಿದ್ದು ಅವರೇ ಮೋದಿ ನೋಡಿ ಕಲೀರಿ, ಖಾಕಿ ಧರಿಸಿದ ಪೊಲೀಸರಿಗೆ ಹೇಗೆ ಗೌರವ ಕೊಡಬೇಕು ಅಂತ. ಸಿಎಂ ವರ್ಸಸ್ ಮೋದಿ, ಯಾರು ಹೆಂಗೆ ಸಖತ್ ಟ್ರೋಲು. ಸಿಎಂ ಅವರು ಮೋದಿ ನೋಡಿ ಕಲಿಬೇಕಂತೆ, ಸಿಎಂ ಸಿದ್ದು ಅವರೇ ಮೋದಿ ನೋಡಿ ಕಲೀರಿ. ಪೊಲೀಸ್ ಆಫೀಸರ್ಸ್ಗಳಿಗೆ ಕೈ ಎತ್ತುತ್ತೀರಿ, ಡಿ ಸಿಗಳಿಗೆ ಬೈತೀರಿ, ಖಾಕಿ ಧರಿಸಿದ ಪೊಲೀಸರಿಗೆ ಹೇಗೆ ಗೌರವ ಕೊಡಬೇಕು ಗೊತ್ತಾ. ಪ್ರಧಾನಿ ಮೋದಿ ಅವರನ್ನು ನೋಡಿ ನೀವು ಕಲೀರಿ, ನರೇಂದ್ರ ಮೋದಿ ಅವರನ್ನು ನೋಡಿ ಕಲೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದ ಸಿಎಂ ಸಿದ್ದು ಕೈ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿಗೆ ಹೊಡೆಯಲು ಹೋಗಿದ್ದಂತಹ ಸಿದ್ದರಾಮಯ್ಯ, ಈ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಇದೇ ಕಾರಣಕ್ಕೆ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ರು. ಅದಾದ ಮೇಲೆ ಅವರಿಗೆ ಡಿಸಿಪಿ ಹುದ್ದೆ ಕೊಟ್ಟು ಸಮಾಧಾನ ಮಾಡಿದರು. ಆದರೆ ಈಗ ಅದೇ ವಿಚಾರವಾಗಿ ಟ್ರೋಲ್ ಆದ ಸಿಎಂ ಸಿದ್ದರಾಮಯ್ಯ. ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆಗೆ ಮೋದಿ ಬೆಂಗಳೂರಿಗೆ ಬಂದಿದ್ರು. ಆ ಸಮಯದಲ್ಲಿ ಮೋದಿಗೆ ಸೆಲ್ಯೂಟ್ ಹೊಡೆದಿದ್ರು. ಇದಕ್ಕೆ ಪ್ರತಿಯಾಗಿ ಸೆಲೀಂಗೆ ಕೈ ಮುಗಿದು ಗೌರವ ಸಲ್ಲಿಸಿದ್ದ ನರೇಂದ್ರ ಮೋದಿ ಈ ಎರಡೂ ಫೋಟೋ ಡಿಟ್ ಮಾಡಿದ ಟ್ರೋಲ್ ಮಾಡಿ ನೆಟ್ಟಿಗರು. ಪೊಲೀಸ್ ಅಧಿಕಾರಿಗಳಿಗೆ ಹೇಗೆ ಗೌರವ ಕೊಡಬೇಕು ಮೋದಿ ನೋಡಿ ಕಲೀರಿ, ಅದನ್ನು ಎಡಿಟ್ ಮಾಡಿ ಈಗ ಟ್ರೋಲ್ ಮಾಡ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಆಡಳಿತ ಮಾಡುವವರ ಅಡಿಯಾಳುಗಳಲ್ಲ. ಈ ಎರಡೂ ಫೋಟೋಗಳ ವ್ಯತ್ಯಾಸವನ್ನು ಜನರು ಗಮನಿಸಬೇಕು ಎಂದು ಟ್ರೋಲ್ ಆಗ್ತಾ ಇದೆ. ಸಿಎಂ ವರ್ಸಸ್ ನರೇಂದ್ರ ಮೋದಿ, ಒಬ್ಬ ವ್ಯಕ್ತಿಯ ಗೌರವ ಲೆಕ್ಕಾಚಾರ ಮಾಡೋದಕ್ಕೆ ಅದರ ಮಾನದಂಡ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಸಮಾಜದಲ್ಲಿ ಹೆಂಗೆ ಬದುಕ್ತಿದ್ದಾನೆ, ಸಾಮಾಜಿಕ ಕ್ಷೇತ್ರದಲ್ಲಿ ಅವರ ವರ್ತನೆ, ಅವರ ಗುಣ, ಅವರ ಸ್ವಭಾವ, ಅವರ ರಾಜಕೀಯ ನಡೆ, ಅವರ ಕಾರ್ಯವೈಖರಿ, ಅವರ ಕಾರ್ಯಕ್ಷಮತೆ, ಅವರ ಪ್ರಬುದ್ಧ ನಿರ್ಧಾರ, ಅವರ ಮಾತು, ಆ ಮಾತಿನಲ್ಲಿರುವ ವಾಗ್ಝರಿ, ಇವೆಲ್ಲವೂ ಕೌಂಟ್ ಆಗುತ್ತೆ. ಬಾಯಿಗೆ ಬಂದ ಹಾಗೆ ದಾರ್ಷ್ಟ್ಯ, ದುರಹಂಕಾರದ ಪರಮಾವಧಿಗೆ ಹೋಗಿರುವಂತಹ ಮಾತುಗಳನ್ನಾಡಿದ್ರೆ ಜನ ನಿಮ್ಮನ್ನು ಅಹಂಕಾರಿ ಅಂತ ಕರೀತಾರೆ. ಅಧಿಕಾರಿಗಳಿಗೆ ಕೊಡಬೇಕಾದ ಗೌರವಗಳನ್ನು ಕೊಡಲೇಬೇಕು. ಎಲೆಕ್ಷನ್ ಕಮಿಷನ್ ಮುಂದೆ ನರೇಂದ್ರ ಮೋದಿ ಕೈಕಟ್ಟು ನಿಂತ್ಕೊತಾರೆ. ಚುನಾವಣಾ ಆಯೋಗದ ಅಧಿಕಾರಿ ಚೇರಲ್ಲಿ ಕೂತ್ಕೊಂಡಿರ್ತಾರೆ. ಇದು ನಮ್ಮ ಡೆಮಾಕ್ರಸಿಯ ಬ್ಯೂಟಿ. ಶಿಷ್ಟಾಚಾರ ಅಂತೇನು ಕರಿತೀವೋ, ಡೆಮಾಕ್ರಸಿಯ ಬ್ಯೂಟಿ ಇದು, ಪ್ರಜಾಪ್ರಭುತ್ವದ ಸೌಂದರ್ಯ. ಸಿಎಂ ಆಗಿದ್ದೀರಿ, ನೀವು ಚುನಾಯಿತ ಜನಪ್ರತಿನಿಧಿ. ಆತ ಒಬ್ಬ ಅಧಿಕಾರಿ, ಪೊಲೀಸ್ ಎಸ್ಪಿನೋ ಮತ್ತೊಂದೋ ಮಗದೊಂದು ಅಧಿಕಾರಿ. ಆತನಿಗೂ ಕೈ ಎತ್ತುವ ಮನಸ್ಸು ನಿಮ್ಮದು ಆಗುತ್ತೆ ಅನ್ನುವುದಾದರೆ ನರೇಂದ್ರ ಮೋದಿ ಫೋಟೋ ನೋಡಿ. ಡಾಕ್ಟರ್ ಸಲೀಂ ಅವರು ಸೆಲ್ಯೂಟ್ ಹೊಡಿತಾರೆ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಿಗೆ. ಆ ಸಂದರ್ಭದಲ್ಲಿ ಆ ಏನದು ಸೆಲ್ಯೂಟಿಗೆ ಪ್ರತಿಯಾಗಿ ಕೈ ಮುಗಿಯುವಂತಹ ದೃಶ್ಯ. ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿಯವರು. ಆದರೆ ಸಿಎಂ ಸಿದ್ದರಾಮಯ್ಯರದ್ದು ಅವ್ರದ್ದೊಂಥರ ವಿಚಿತ್ರ ಕ್ಯಾರೆಕ್ಟ್ರು. ಯಾರು ಏನು ಅಂತ ನೋಡೋದಿಲ್ಲ, ಬಾಯಿಗೆ ಬಂದ ಹಾಗೆ ಬೈದು ಬಿಡ್ತಾರೆ ಕೈ ಎತ್ತು ತರಬೇಕಾದ್ರೆ. ಸೊ ತನ್ನ ಕೋಪಗಳನ್ನು ನಿಯಂತ್ರಣ ಮಾಡಿಕೊಂಡು, ವ್ಯವಧಾನವನ್ನು ಗಿಟ್ಟಿಸಿಕೊಂಡು, ರಾಜಕೀಯ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ಪ್ಲಾಟ್ಫಾರಮ್. ಇಲ್ಲಿ ಯಾರನ್ನು ಓಲೈಕೆ ಮಾಡ್ತೀರಿ, ಯಾರನ್ನು ಶತ್ರುತ್ವ ಮಾಡ್ತೀರಿ ಅನ್ನೋದೆಲ್ಲ ಪ್ರಶ್ನೆ ಆಗೋದು. ಈ ಶತ್ರುತ್ವ ಮತ್ತು ವೈರುತ್ವ ಮತ್ತು ಸ್ನೇಹ ಎರಡನ್ನು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಅನ್ನೋದು ಸಮಸ್ಯೆ. ಸೊ ಆ ನಿಭಾಯಿಸುವ ಬ್ಯಾಲೆನ್ಸಿಂಗ್ ಗುಣಗಳು ನಿಮ್ಮಲ್ಲಿ ಇಲ್ಲದೇ ಇದ್ದರೆ ರಾಜಕೀಯದಲ್ಲಿ ಎಡುತ್ತೀರಿ. ಜನ ಟ್ರೋಲ್ ಮಾಡ್ತಾರೆ, ಮೀಮ್ಸ್ಗಳು ನಿಮ್ಮನ್ನ ವಿಮರ್ಶೆ ಮಾಡ್ತಾರೆ, ಅದನ್ನು ಕೂಡ ಸಹಿಸ್ಕೋಬೇಕಾಗುತ್ತದೆ. ಎಸ್, ಈಗ ನರೇಂದ್ರ ಮೋದಿ ಅಧಿಕಾರಿಯೊಬ್ಬರಿಗೆ ಕೈ ಮುಗಿಯುವಂತಹದ್ದು, ಜೊತೆಗೆ ಅಧಿಕಾರಿಯೊಬ್ಬರಿಗೆ ಸಿಎಂ ಸಿದ್ದರಾಮಯ್ಯನವರು ಕೈ ಎತ್ತುವಂತಹದ್ದು, ಎರಡೂ ಫೋಟೋಗಳು ಒಂದೇ ಫ್ರೇಮ್ನಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.